ಇನ್ನು ಟೊಮೆಟೊ ಬೆಲೆಯಲ್ಲಿ ಭಾರಿ ಕುಸಿತ ಆಗಿದ್ದು ರೈತರು ಕಂಗಾಲಾಗಿದ್ದಾರೆ. ಏಷ್ಯಾದ ದೊಡ್ಡ ಟೊಮೆಟೊ ಮಾರುಕಟ್ಟೆಯಲ್ಲಿ ಈಗ ಬೆಲೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೋಲಾರದಲ್ಲಿ ಕೆಜಿ ಟೊಮೆಟೊ 3 ರಿಂದ 16 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಪ್ರತಿ 15 ಕೆಜಿ ಟೊಮೆಟೊ ಬಾಕ್ಸ್ 50 ರೂಪಾಯಿಂದ 250 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಜುಲೈ ಆರಂಭದಲ್ಲಿ ಉತ್ತಮ ಧಾರಣೆ ಇತ್ತು, ಈಗ ಕ್ರಮೇಣ ಕುಸಿತ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ 35 ಸಾವಿರ ಕ್ವಿಂಟಾಲ್ ಟೊಮೆಟೊ ಮಾರುಕಟ್ಟೆಗೆ ಬರ್ತಾ ಇದೆ. ಬೆಳೆದ ಟೊಮೆಟೊಗೆ ಸೂಕ್ತ ಬೆಲೆ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಅಂತ ಹೆಗ್ಗಳಿಕೆ ಪಡೆದಿರ್ತಕ್ಕಂತಹ ಕೋಲಾರದ APMC ಮಾರುಕಟ್ಟೆಯಲ್ಲಿ ಈಗ ಟೊಮೊಟೊಗೆ ಬೆಲೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ಅದೇ ಒಂದು ಟೊಮೊಟೊ ಮಾರ್ಕೆಟಲ್ಲಿ ನೀವು ದೃಶ್ಯಗಳನ್ನು ಕೂಡ ತೋರಿಸ್ತಾ ಇರ್ತೀವಿ. ಸದ್ಯ ಇವತ್ತು ಕೆಜಿಗೆ ಕೇವಲ 3 ರಿಂದ 16 ರೂಪಾಯಿವರೆಗೂ ಮಾತ್ರ ರೈತರಿಗೆ ಟೊಮೊಟೊಗೆ ಬೆಲೆ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರತಿ 15 ಕೆಜಿಯ ಒಂದು ಕ್ರೇಟ್ ಏನು ನೋಡ್ತಾ ಇದ್ದೀರಾ, ಒಂದು ಕ್ರೇಟ್ನ ಬೆಲೆ 50 ರಿಂದ 250 ರೂಪಾಯಿವರೆಗೂ ಮಾತ್ರ ಈಗ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಗರಿಷ್ಠ ಟೊಮೊಟೊ ಈ ಒಂದು ಮಾರ್ಕೆಟ್ಗಳಲ್ಲಿ ಆವಕ್ಕಾಗುತ್ತೆ. ಪ್ರತಿ ನಿತ್ಯವೂ ಕೂಡ 35 ಸಾವಿರ ಕ್ವಿಂಟಲ್ ಟೊಮೊಟೊ ಬರ್ತಿರ್ತಕ್ಕಂಥದ್ದು. ಆದರೆ ಸದ್ಯ 10 ರಿಂದ 15 ಸಾವಿರ ಕ್ವಿಂಟಲ್ಗೆ ಟೊಮೊಟೊ ಧಾರಣೆಗೆ ಈಗ ಬೆಲೆ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಉತ್ತಮ ಒಂದು ಬೆಳೆ ಇದ್ದರೂ ಸಹ ಬೆಲೆ ಸಿಗದೆ ಈಗ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜುಲೈ ಆರಂಭದಲ್ಲೇ ಉತ್ತಮ ಧಾರಣೆ ಏನು ರೈತರಿಗೆ ಸಿಕ್ಕಿತ್ತು, ಆದರೆ ಈಗ ಕ್ರಮೇಣವಾಗಿ ಬೆಲೆ ಸಂಪೂರ್ಣ ಇಳಿಮುಖ ಆಗಿರ್ತಕ್ಕಂಥದ್ದು. ಕೇವಲ 3 ರಿಂದ 16 ರೂಪಾಯಿವರೆಗೂ ಕೂಡ ಈಗ ರೈತರಿಗೆ ಸಿಗ್ತಾ ಇರತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ರೈತನಿಗೆ ಗಾಯದ ಮೇಲೆ ಬರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಟೊಮೊಟೊ ಆವಕ್ಕಾಗಿದೆ ಅಂತೇಳಿ, ಆದರೆ ಬೆಲೆ ಮಾತ್ರ ರೈತನಿಗೆ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಮಹಾರಾಷ್ಟ್ರ ಏನಿದೆ, ಒಂದು ಮಹಾರಾಷ್ಟ್ರದಲ್ಲಿ ಜೂನ್ ಅಂತ್ಯಕ್ಕೆಲ್ಲ ಟೊಮೊಟೊ ಖಾಲಿ ಆಗುತ್ತೆ. ಅಲ್ಲಿನ ಮಾರುಕಟ್ಟೆಗಳಲ್ಲಿ ಟೊಮೊಟೊ ಬರೋದಿಲ್ಲ. ಅದಾದಂತಹ ಬಳಿಕ ಸಹಜವಾಗಿ ಕೋಲಾರದ ಒಂದು APMC ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಬಹಳಷ್ಟು ಡಿಮ್ಯಾಂಡ್ ಇರುತ್ತೆ. ಇಷ್ಟೊಂದು ಡಿಮ್ಯಾಂಡ್ ಇದ್ದರೂ ಸಹ ಈಗ ಟೊಮೊಟೊಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲೂ ಸಹ ಈ ಬಾರಿ ಮಳೆಯ ಕೊರತೆ ಉಂಟಾಗಿ ಅಲ್ಲಿ ಟೊಮೊಟೊ ಬೆಳೆಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಹೀಗಾಗಿ ಅಲ್ಲೂ ಕೂಡ ಟೊಮೊಟೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ. ಹೀಗಾಗಿ ಕೋಲಾರದ ಒಂದು ಟೊಮೊಟೊ ಮಾರ್ಕೆಟಲ್ಲಿ ಈಗ ಒಂದು ಟೊಮೊಟೊಗೆ ಈಗ ಏನು ಬೇಡಿಕೆ ಇತ್ತು, ಆ ಬೇಡಿಕೆ ಸಹಜವಾಗಿ ಕುಂಠಿತ ಆಗಿರ್ತಕ್ಕಂಥದ್ದು. ಪರಿಣಾಮ ಪಕ್ಕದ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ನಮ್ಮ ರಾಜ್ಯಗಳಿಗೆ ಬಂದು ಏನು ಟೊಮೊಟೊ ಖರೀದಿ ಮಾಡಬೇಕಿತ್ತು. ಈ ಒಂದು ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಂದರೆ ಸಾಕು, ಈ ಒಂದು ಸೀಸನ್ ಇಲ್ಲಿ ಸಾಕಷ್ಟು ಇರುತ್ತೆ. ಆದರೆ ಟೊಮೊಟೊ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಕೆಲವೊಂದು ಅರ್ಧದಷ್ಟು ಅಲ್ಲಿ ವ್ಯಾಪಾರಸ್ಥರು ಹೋಗಿ ಖರೀದಿ ಮಾಡ್ತಾರೆ, ಮತ್ತು ಅರ್ಧದಷ್ಟು ಇಲ್ಲಿ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ನೀವು ಗಮನಿಸ್ತಾ ಇದ್ದೀರಾ ಏನಂದರೆ ಅದೊಂದು ಕಾರಣ, ಬೆಲೆಗೆ ಕಡಿಮೆ ಆಗೋದಕ್ಕೆ ಒಂದು ಕಾರಣ. ಆದರೆ ಏನು ಮಂಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರಿಗೆ ಮತ್ತೊಂದು ಸಂಕಷ್ಟ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಏನು APMCಯ ಮಾರುಕಟ್ಟೆ ಹೇಳ್ಕೊಳ್ಳೋದಕ್ಕೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀವಿ, ಆದರೆ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂತಹ ವಾತಾವರಣ ನಾವು ಕ್ಯಾಮ್ರಾದಲ್ಲಿ ಒಂದು ದೃಶ್ಯದಲ್ಲೂ ಸಹ ನೀವೇ ನೋಡ್ಬೋದಾಗಿದೆ. ಕನಿಷ್ಠ 250 ರೂಪಾಯಿ ಒಂದು 15 ಕೆಜಿ ಬಾಕ್ಸ್ಗೆ ಸಿಕ್ಕಿದ್ರೆ ರೈತ ಹಾಕಿರ್ತಕ್ಕಂತಹ ಬಂಡವಾಳ ಬರುತ್ತೆ. ಆದರೆ ಕೇವಲ 3 ರಿಂದ 16 ರೂಪಾಯಿವರೆಗೂ ಮಾತ್ರ ಕೆಜಿಗೆ ಬಿಕರಿ ಆಗ್ತಾ ಇರ್ತಕ್ಕಂಥದ್ದು. ಇದು ರೈತನ ಗಾಯದ ಮೇಲೆ ಬರೆ ಆಗಿರ್ತಕ್ಕಂಥದ್ದು. ಹೀಗಾಗಿ ರೈತ ಸಂಘಟನೆಗಳವರು ಬೆಂಬಲ ಬೆಲೆ ತುರ್ತಾಗಿ ಘೋಷಣೆ ಮಾಡ್ತಕ್ಕಂತಹ ಒಂದು ಬೇಡಿಕೆ ಸಹ ಇಟ್ಟಿದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.